ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಇವತ್ತೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಈ ಕಥೆ ಹಿಂದಿನ ಅರ್ಥವನ್ನು ನೀವೇ ತಿಳ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಕಥೆಯನ್ನು ಶುರು ಮಾಡೋಣ. ಇಬ್ಬರು ಗಂಡ ಹೆಂಡತಿ ಏನು ಮಾಡ್ತಾರೆ, ಪಂಡರಾಪುರಕ್ಕೆ ಹೋಗ್ತಾ ಇರ್ತಾರೆ. ಪಂಡರಾಪುರದಲ್ಲಿ ಪಂಡರಿನಾಥನನ್ನ ದರ್ಶನ ಮಾಡಬೇಕು, ಪಂಡರಾಪುರದಲ್ಲಿ ದರ್ಶನವನ್ನು ಮಾಡ್ಕೊಂಡು ಬರಬೇಕನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಆ ಒಂದು ಪಂಡರಾಪುರಕ್ಕೆ ಹೋಗ್ತಾರೆ. ಆ ಪಂಡರಾಪುರಕ್ಕೆ ಹೋಗುವಂತಹ ದಾರಿನಲ್ಲಿ ಆ ಒಂದು ಮಹಿಳೆಗೆ ಆಸೆ ಆಗುತ್ತೆ. ಏನಂತ ಆಸೆ ಆಗುತ್ತೆ ಅಂದರೆ, ಅಲ್ಲೊಂದು ಬಂಗಾರದ ಅಂಗಡಿಯನ್ನು ನೋಡ್ತಾಳೆ. ಆ ಬಂಗಾರದ ಅಂಗಡಿಯನ್ನು ನೋಡಿದ ತಕ್ಷಣವೇ ಆಕೆಗೆ ಅನಿಸುತ್ತೆ, ಆ ಬಂಗಾರದ ಅಂಗಡಿಗೆ ಹೋಗಬೇಕು, ನಾನೊಂದು ಬಂಗಾರದ ಮಾಂಗಲ್ಯ ಸರವನ್ನು ತಗೋಬೇಕು ಅಂತ ಆಸೆ ಬರುತ್ತೆ. ಅದಕ್ಕೆ ತನ್ನ ಗಂಡನನ್ನು ಕೇಳ್ತಾಳೆ, ನಾವಲ್ಲಿ ಬಂಗಾರದ ಅಂಗಡಿ ಕಾಣಿಸ್ತಾ ಇದೆ ಅಲ್ವಾ, ಬಂಗಾರದ ಅಂಗಡಿಗೆ ಹೋಗೋಣವಾ ನಾವು, ನನಗೆ ಮಾಂಗಲ್ಯ ಸರ ಹಾಕ್ಕೋಬೇಕು ಅನಿಸ್ತಾ ಇದೆ, ಬಂಗಾರದ ಮಾಂಗಲ್ಯ ಸರ ಹಾಕ್ಕೊಂಡು ಪಂಡರಾಪುರಕ್ಕೆ ಹೋಗ್ಬೇಕಂತ ಅನಿಸ್ತಾ ಇದೆ, ಸೊ ಹಾಗಾಗಿ ಹೋಗೋಣವಾ, ತಗೊಳ್ಳೋಣವಾ ಬಂಗಾರದ ಸರವನ್ನು ಅಂತ ಕೇಳ್ತಾಳೆ. ಆಗ ಪತಿ ಏನು ಮಾಡ್ತಾನೆ, ಆಕೆಯ ಆಸೆಯನ್ನು ಅಭೀಷ್ಟವನ್ನು ಈಡೇರಿಸ್ಬೇಕಂತ ಹೇಳ್ಬಿಟ್ಟು, ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಂತಹ ಬಂಗಾರದ ಅಂಗಡಿಗೆ ಹೋಗ್ತಾರೆ. ಆ ಅಂಗಡಿಗೆ ಹೋದ ತಕ್ಷಣ ಕೇಳ್ತಾರೆ, ಆ ಒಂದು ಅಂಗಡಿಯ ಓನರ್ನ ಕೇಳ್ತಾರೆ, ಬಂಗಾರದ ಸರ ತೋರಿಸಿ, ಮಾಂಗಲ್ಯ ಸರವನ್ನು ತೋರಿಸಿ ಅಂತ. ಆ ವ್ಯಕ್ತಿ ಮಾಂಗಲ್ಯ ಸರವನ್ನು ತೋರಿಸ್ತಾನೆ. ತೋರಿಸಿದ ತಕ್ಷಣವೇ ಇದ್ರ ಬೆಲೆ ಎಷ್ಟು ಅಂತ ಕೇಳ್ತಾರೆ ಅವರು. ಒಂದು ನಿಮಗೆ ಗೊತ್ತಿರುತ್ತೆ, ತುಂಬ ಬಂಗಾರದ ಮಾಂಗಲ್ಯ ಸರ ಅಂದರೆ ತುಂಬಾ ಹೆಚ್ಚು ಹಣ ಇರುತ್ತೆ. ಹಾಗಾಗಿ ಒಂದು 2-2.5 ಲಕ್ಷ ಇರುತ್ತದು. ಸೊ ಏನು ಮಾಡ್ತಾರೆ, ಆ ವ್ಯಕ್ತಿ ತೋರಿಸ್ತಾನೆ ಸುಮ್ಮನೆ. ಅದನ್ನು ತೋರಿಸಿದ ತಕ್ಷಣ ಇದಿರಲಿ ಅಂತ ಸೆಲೆಕ್ಟ್ ಮಾಡ್ಕೋತಾಳೆ, ಯಾವುದೋ ಒಂದು ಬೇರೆ ಸೆಲೆಕ್ಟ್ ಮಾಡ್ಕೋತಾಳೆ. ಅದಾದಮೇಲೆ ಮತ್ತೆ ಕಿವಿ ಓಲೆ ತೊಗೋಬೇಕಂತ ಆಸೆ ಆಗುತ್ತೆ, ಕಿವಿ ಓಲೆ ತೊಗೋತಾಳೆ. ಆಮೇಲೆ ಉಂಗುರವನ್ನು ತೊಗೋತಾಳೆ ತನ್ನ ಗಂಡನಿಗೆ, ತನಗೊಂದು ಉಂಗುರವನ್ನು ತೊಗೊಂಡು ತನ್ನ ಗಂಡನಿಗೊಂದು ಉಂಗುರವನ್ನು ತೊಗೋತಾಳೆ. ಇಷ್ಟೆಲ್ಲ ತೊಗೊಂಡ್ಮೇಲೆ ಹಣವನ್ನು ಕೊಡಬೇಕಲ್ಲ, ಅಷ್ಟರೊಳಗೆ ಆ ಒಂದು ಬಂಗಾರದ ವ್ಯಾಪಾರಿ ಇವರನ್ನು ಮಾತಾಡಿಸಿ ಎಲ್ಲ ವಿಷಯವನ್ನು ತಿಳ್ಕೊಂಡಿರ್ತಾನೆ. ಏನಂತೇಳಿದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನೀವೀಗ ಬಂದಿದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿರ್ತಾರೆ, ಅಂದರೆ ಹೇಳ್ಕೊಂಡಿರ್ತಾರೆ, ಇಲ್ಲ ನಮಗೆ ಪಂಡರಾಪುರದಲ್ಲಿರುವ ಪಂಡರಿನಾಥ ನೋಡಬೇಕು, ಪಾಂಡುರಂಗನ ನೋಡಬೇಕು ನಾನು ಅಂತ ತುಂಬ ಆಸೆ ಇದೆ ನನಗೆ. ಬಹಳಷ್ಟು ದಿನಗಳಿಂದ ನನಗೆ ಆ ಒಂದು ಪಾಂಡುರಂಗನ ದರ್ಶನ ಮಾಡಬೇಕು ಅನ್ನುವಂಥದ್ದು ಆಸೆ ತುಂಬ ಇದೆ. ಅದಕ್ಕೆ ನಾವು ಎಲ್ಲಿ ಹೊಂಟಿದ್ದೀವಿ ಅಂದರೆ ಪಂಡರಾಪುರಕ್ಕೆ ಹೊಂಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂದು ಕಿವಿ ಓಲೆಯನ್ನು ತಗೋತಾನೆ. ಕಿವಿ ಓಲೆ ಮತ್ತು ಆ ಉಂಗುರವನ್ನು, ಆ ಸರವನ್ನು ಎಲ್ಲ ಕೊಡ್ತಾನೆ. ಕೊಟ್ಟ ಹಣವನ್ನು ಕೇಳ್ತಾನೆ ಆ ಒಂದು ಬಂಗಾರದ ಓನರ್. ಆಗ ಆ ಮಹಿಳೆ ಏನು ಮಾಡ್ತಾಳೆ, ತನ್ನ ಹತ್ರ ಒಂದು ಚೀಲ ಇರುತ್ತೆ. ಆ ಚೀಲ ಹೇಗಿರುತ್ತೆ ಅಂದರೆ, ಒಂದು 5-6 ಚೀಲಗಳ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಗಂಟಿರುತ್ತೆ. 5-6 ಚೀಲಗಳ ಒಳಗೆ ಹಾಕ್ಬಿಟ್ಟಿರ್ತಾಳೆ. ಹಾಕಿ ಕಟ್ಟಿ ಏನಾಗುತ್ತೆ, ಒಂದು ಚಿಕ್ಕದಾಗಿರುವಂಥ ಒಂದು ಗಂಟಿರುತ್ತೆ. ಆ ಗಂಟನ್ನು ಬಿಚ್ತಾಳೆ, ಬಟ್ಟೆಯಿಂದ ಕಟ್ಟಿರ್ತಾರೆ. ಆ ಬಿಚ್ಚಿದ ತಕ್ಷಣವೇ ಅಲ್ಲಿ 1 ರೂಪಾಯಿದು, 2 ರೂಪಾಯಿದು ಮತ್ತು 3 ರೂಪಾಯಿದು, ಅಂದರೆ 3 ರೂಪಾಯಿ, 1 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನು, ಈ ಥರ 10 ರೂಪಾಯಿ ಕಾಯಿನು, ಈ ಥರ ಎಲ್ಲ ಹಣವನ್ನು, ಅಂದರೆ ಅದು ಹೇಗಾಗಿರುತ್ತೆ ಅಂದರೆ, ನೋಟ್ಗಳಂತೂ ಬೇಡ ಇಷ್ಟು ಹಳೆಯ ನೋಟ್ಗಳಾಗ್ಬಿಟ್ಟಿರ್ತಾವೆ. ಅವೆಲ್ಲವನ್ನು ಜೋಡಿಸಿ ಎಲ್ಲವನ್ನು ಇನ್ನು ಟೇಬಲ್ ಮೇಲೆ ಇಡ್ತಾಳೆ ಆ ಓನರ್ ಹತ್ರ. ಆಗ ಓನರ್ ಎಣಿಸ್ತಾನೆ ಎಲ್ಲ ದುಡ್ಡನ್ನು. ಆ ಎಣಿಸ್ದಾಗ ಎಷ್ಟಿರುತ್ತೆ ಅದು 470 ರೂಪಾಯಿ ಇರುತ್ತೆ. ಆ 470 ರೂಪಾಯಿ ಇಟ್ಟ ತಕ್ಷಣ ಆ ಮಹಿಳೆ ಹೇಳ್ತಾಳೆ, ಏನಂತೇಳಿದ್ರೆ, ಎಲ್ಲ ನನ್ನ ಹತ್ರ ಇದ್ದ ಎಲ್ಲ ಹಣವನ್ನು ಕೊಟ್ಬಿಟ್ಟಿದ್ದೀನಿ ನಾನು, ತಗೊಳ್ಳಿ ಇದಿಷ್ಟು ತೊಗೊಂಬಿಡಿ, ನನ್ನ ಹತ್ರ ಏನು ಉಳಿಸ್ಕೊಂಡಿಲ್ಲ, ನನ್ನ ಹಣವನ್ನು ಎಲ್ಲ ಕೊಟ್ಬಿಟ್ಟಿದ್ದೀನಿ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆ ಮಹಿಳೆ. ಅಂದರೆ ಅವಳು ಹೇಳುವಂತಹ ರೀತಿ, ಅಂದರೆ ಆಕೆಗಿದ್ದಂಥ ಆಸೆ ಏನಂದರೆ, ಪಂಡರಾಪುರಕ್ಕೆ ನಾನು ಪಾಂಡುರಂಗನ ದರ್ಶನ ಮಾಡಬೇಕಂದ್ರೆ ನಾನು ಮಾಂಗಲ್ಯ ಸರ ಹಾಕ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಆಕೆ ಮುಖದಲ್ಲಿರುವಂತಹ ಒಂದು ಆಸೆ, ಆಕೆ ಮುಖದಲ್ಲಿರುವಂತಹ ಮುಗ್ಧತೆ, ಆಕೆಯಲ್ಲಿದ್ದಂತಹ ಪರಿಶುದ್ಧ ಭಕ್ತಿಯನ್ನು ನೋಡಿ ಆ ಒಂದು ಅಂಗಡಿ ಓನರ್ ಏನು ಮಾಡ್ತಾನೆ, ಹೌದಮ್ಮ ಸರಿ ಇದೆ, ಎಲ್ಲ ದುಡ್ಡು ಸರಿ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಅದರಲ್ಲಿ ಮತ್ತೆ 150 ರೂಪಾಯಿನ ತೆಗೆದು ಆ ಒಂದು ಮಹಿಳೆಗೆ ಕೊಡ್ತಾರೆ. ನೀವು ಪಂಡರಾಪುರಕ್ಕೆ ಹೋಗ್ತಾ ಇದ್ದೀರಲ್ವಾ, ನಿಮಗೆ ಬಸ್ ಚಾರ್ಜಿಗೆ ಎದಕ್ಕಾದ್ರೂ ಬೇಕು ಹೋಗ್ಬೋದು, ತೊಗೊಂಡೋಗಿ ಅಂತ. ಸೊ ಈ ಕಥೆಯಿಂದ ನಿಮಗೇನು ಗೊತ್ತಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಕಥೆಯ ಒಂದು ಅಂಶದ ಒಂದು ಮೌಲ್ಯವನ್ನು ನಿಮಗೆ ಬಿಡ್ತಾ ಇದ್ದೀನಿ.
ಸೊ ಎಲ್ಲರೂ ಕೂಡ ಈ ಒಂದು ಕಥೆಯ ಮೌಲ್ಯ ನಿಮಗೇನು ಅನಿಸ್ತು ಈ ಕಥೆಯನ್ನು ಕೇಳಿದರೆ ಎನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ಧನ್ಯವಾದ.